ಸ್ಕ್ರೂಜಾಕಿನ್ 6 ಪಾರ್ಟ್ ಆದಂಥ CSK ಸ್ಕ್ರೂ ಮೇಡ್ ಅಪ್ ಆಫ್ FE410W ಮೆಟೀರಿಯಲ್. ಸೊ ಇದನ್ನು ಯಾವ ರೀತಿ ನಾವು ಸಾಲಿಡ್ ಎಡ್ಜಲ್ಲಿ ಮಾಡೆಲ್ ಮಾಡೋದಂತ ನೋಡೋಣ. CSK ಅಂತಂದರೆ ಕೌಂಟರ್ ಸಂಕ್ ಸ್ಕ್ರೂ ಅಂತ ಅಂದು. ಸೊ ದಿಸ್ ಈಸ್ ದ 6th ಪಾರ್ಟ್. ಅಸೆಂಬ್ಲಿ ಮಾಡಬೇಕಾದ್ರೆ ಸೊ ಇದು ವರ್ಟಿಕಲಲ್ಲಿರುತ್ತೆ, ಸೊ ಹಾಗಾಗಿ ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಝೂಮು ಕೂಡ ಮಾಡ್ತಾ ಇದ್ದೀನಿ. ಕ್ಲಿಕ್ ಆನ್ ದಿ ಸಾಲಿಡ್ ಪಾರ್ಟ್. ಸೊ ಇದನ್ನು ಎರಡು ರೀತಿ ಮಾಡೆಲ್ ಮಾಡ್ಬೋದು. ಸೊ ಬೇಸಿಕಲಿ ಏನು ಮಾಡ್ಬೋದು ಅಂದರೆ ಇದೇನು ಕ್ರಾಸ್ ಸೆಕ್ಷನ್ ಇದೆ ಅಲ್ವಾ, ಈ ಕ್ರಾಸ್ ಸೆಕ್ಷನನ್ನು ಕ್ರಿಯೇಟ್ ಮಾಡ್ಕೊಂಡು ಓಕೆ ರಿವಾರ್ಡ್ ಪ್ರೊಟ್ರೂಷನ್ ಮೂಲಕ ಮಾಡ್ಬೋದು. ಅಥವಾ ನಾವು ಇಲ್ಲೊಂದು ಸರ್ಕಲ್ಲು, ಈ ಪ್ಲೇನಲ್ಲಿ ಒಂದು ಸರ್ಕಲ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಲಾಫ್ಟೆಡ್ ಪ್ರೊಟ್ರೂಷನ್, ಕೆಳಗಡೆ ನಾರ್ಮಲ್ ಪ್ರೊಟ್ರೂಷನ್ ಮೂಲಕನಾದರೂ ಮಾಡ್ಬೋದು. ಸೊ ಲಾಫ್ಟೆಡ್ ಪ್ರೊಟ್ರೂಷನ್ ಮೂಲಕ ಯಾವ ರೀತಿ ಮಾಡೋದು ಅಂತ ನೋಡೋಣ ರೀ. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ಪ್ಯಾರಲ್ ಪ್ಲೇನ್. ಸೊ ಈ ಒಂದು ಟಾಪ್ ಪ್ಲೇನಿಗೆ ಒಂದು ಪ್ಯಾರಲ್ ಪ್ಲೇನ್ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ ಲೆಂತನ್ನು ಕೊಟ್ಟರೆ 6 mm, 6ಅನ್ನು ಕ್ರಿಯೇಟ್ ಮಾಡಿ. ಓಕೆ, ಕ್ಲಿಕ್. ಸೊ ಸ್ಕೆಚನ್ನು ತೊಗೊಂಡು ಫಸ್ಟಿಗೆ ಈ ಟಾಪ್ ಪ್ಲೇನಲ್ಲಿ ಓಕೆ ಪ್ಲೇನ್ 4 ಕ್ರಿಯೇಟ್ ಮಾಡಿದ್ವಲ್ವ ಅದ್ರ ಮೇಲೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸರ್ಕಲ್ ಕಮಾಂಡನ್ನು ತೊಗೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಇದ್ರದ್ದು ಸರ್ಕಲಿಂದ ಒಂದು ಡಯಾಮೀಟರ್ 24 ಕೊಟ್ಟಿದ್ದಾರೆ. ಡಯಾಮೀಟರ್ 24 ತೊಗೊಂಡು ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ರಿಟರ್ನ್ ಹೊಡಿರಿ. ಅಗೇನ್ ಟೇಕ್ ದ ಸ್ಕೆಚ್. ಓಕೆ, ಈ ಒಂದು ಪ್ಲೇನ್ ಮೇಲೆ ಟಾಪ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ ಸರ್ಕಲನ್ನು ತೊಗೊಳ್ಳಿ. ಸೊ ಇದು M12 ಇದೆ ಅಲ್ವಾ, ಅಂದರೆ 12 mm ಇರುವಂಥ ಒಂದು ಡಯಾಮೀಟರ್ ಎಕ್ಸಾಕ್ಟ್ಲಿ ಆ್ಯಕ್ಸಸ್ಸಿನ ಮಿಡ್ ಪಾಯಿಂಟಿಗೆ 12 mm ಇದೆ ಅಲ್ವಾ, 12ಅನ್ನು ಟೈಪ್ ಮಾಡಿ ಎಂಟರ್ ಹೊಡಿರಿ. ಓಕೆ, ದೆನ್ ಗಿವ್ ದಿ ಡೈಮೆನ್ಷನ್ಸ್, ಕ್ಲಿಕ್ ಆನ್ ರಿಟರ್ನ್, ಫಿನಿಶ್. ಸೊ ಈಗ ಪ್ರೊಟ್ರೂಷನ್ ಕಮಾಂಡನ್ನು ತೊಗೊತೀನಿ. ಈ ಒಂದು ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಬಾಟಮ್ ಸರ್ಕಲ್, ಟಿಕ್ ಮಾರ್ಕನ್ನು ಪಾಸ್ ಮಾಡಿ ಬಾಟಮ್ ಸೈಡ್. ಇಲ್ಲಿಂದ ಇಲ್ಲಿಗೆ 30 ಇದೆ, ಇಲ್ಲಿಂದ ಇಲ್ಲಿ 6 ಇದೆ. ಸೊ ಹಾಗಾಗಿ 30 - 6 ಇದೆ, 30 - 6 24 mm, ಕ್ಲಿಕ್, ಫಿನಿಶ್. ಈಗ ಲಾಫ್ಟೆಡ್ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ. ಈ ಬಾಟಮ್ ಸರ್ಕಲನ್ನು ಕ್ಲಿಕ್ ಮಾಡಿ ಮತ್ತು ಟಾಪ್ ಸರ್ಕಲ್ ಎರಡೂ ಕ್ಲಿಕ್ ಮಾಡಿ ಪ್ರಿವ್ಯೂ ಹೊಡೀರಿ, ಫಿನಿಶ್ ಮಾಡಿ. ಈ ರೀತಿಯಾಗಿ ಕೂಡ ಮಾಡ್ಬೋದು. ಸೊ ಈ ಬಾಟಮಲ್ಲಿರುವಂಥ ಸಿಲಿಂಡ್ರಿಕಲ್ ಪಾರ್ಟು ಥ್ರೆಡೆಡ್ ಆಗಿದೆ. ಸೊ M12 ಥ್ರೆಡ್ ಇದೆ. ಓಕೆ, ಸೊ ನೆಕ್ಸ್ಟು ಇದನ್ನು ಥ್ರೆಡೆಡ್ ಕೂಡ ಮಾಡೋಣ ರೀ ನಾವು. ಅದಕ್ಕೆ ಥ್ರೆಡ್ ಕಮಾಂಡನ್ನು ತೊಗೊಳ್ಳಿ. ಸ್ಟ್ರೇಟ್ ಥ್ರೆಡ್ ಇದೆ, ಕ್ಲಿಕ್ ಓಕೆ. ಈ ಬಾಟಮಲ್ಲಿರೋ ಸಿಲಿಂಡ್ರಿಕಲ್ ಪಾರ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಆಫ್ಸೆಟ್ ಇಲ್ಲಿಂದ ಆಗಬೇಕು, ಇದನ್ನು ಕೂಡ ಸೆಲೆಕ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ 2 ಸಿಲಿಂಡರ್ ಎಕ್ಸ್ಟೆಂಟ್ ಇದೆ, ಇಲ್ಲೇ M12ಅನ್ನು ಸೆಲೆಕ್ಟ್ ಮಾಡಿ ಟೋಟಲ್ ಎಂಟೈರ್ ಸಿಲಿಂಡರ್ನಿಗೆ ನಾವು ಥ್ರೆಡ್ಡನ್ನು ಹಾಕಬೇಕಾಗಿದೆ. ನೆಕ್ಸ್ಟ್ ಫಿನಿಶ್ ಹೊಡಿರಿ. ಓಕೆ, ಲೈಕ್ ದಿಸ್ ಥ್ರೆಡ್ಡನ್ನು ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಅಗೇನ್ ಚಾಂಫರನ್ನು ಕೂಡ ಮಾಡಿ. ಚಾಂಫರ್ ಬಾಟಮ್ ಸೈಡಲ್ಲಿ 0.1D, 0.1 ಸ್ಟಾರ್ಟ್ 12 ನಾರ್ಮಲ್ ಚಾಂಫರ್, ಫಿನಿಶ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ನೋಡ್ದಂಗೆ ಒಂದು 2 mm ವಿಡ್ತಿಂದು ಒಂದು ಓಕೆ ಈ ರೀತಿ ಸ್ಲಾಟ್ ಇದೆ, ಸ್ಲಾಟನ್ನು ಕೂಡ ಕ್ರಿಯೇಟ್ ಮಾಡೋಣ. ಸ್ಕೆಚನ್ನು ತೊಗೊಳ್ಳಿ. ಈ ಒಂದು ಫ್ರಂಟ್ ಪ್ಲೇನ್ ಮೇಲೆ ರೆಕ್ಟ್ಯಾಂಗಲ್ ಕಮಾಂಡನ್ನು ತೊಗೊತಿದ್ದೀನಿ ನಾನು. ಎಕ್ಸಾಕ್ಟ್ಲಿ ಈ ರೀತಿ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊತಿದ್ದೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ದ ಡೈಮೆನ್ಷನ್. ಇಲ್ಲಿಂದ ಇದ್ರ ವಿಡ್ತ್ ಎಷ್ಟಿದೆಪ್ಪ ಅಂತಂದರೆ ಇಟ್ ಈಸ್ 2 mm ವಿಡ್ತ್ ಇದೆ ಅಲ್ವಾ, 2 mm ಅನ್ನು ಕೊಡಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಹಾಫ್ ಡಿಸ್ಟೆನ್ಸು ಅಥವಾ ಕನೆಕ್ಟ್ ಕಮಾಂಡನ್ನು ಯೂಸ್ ಮಾಡಿಕೊಂಡು ಈ ಲೈನಿನ ಒಂದು ಮಿಡ್ ಪಾಯಿಂಟನ್ನು ಈ ಆ್ಯಕ್ಸಸ್ಸಿಗೆ ಕನೆಕ್ಟ್ ಮಾಡಿ. ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಕನೆಕ್ಟ್ ಆಯಿತು. ನೆಕ್ಸ್ಟ್ ಡೆಪ್ತ್ ಎಷ್ಟಿದೆ ಅದು ಕೂಡ ಇಂಪಾರ್ಟೆಂಟು. ಡೆಪ್ತ್ ಇಲ್ಲಿ ಕೊಟ್ಟಿದ್ದಾರೆ, ದ ಡೆಪ್ತ್ ಇಸ್ 3 mm. ಓಕೆ, ಸೊ ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಇಲ್ಲಿಂದ ಈ ಬಾಟಮಿಗೆ ಓಕೆ ಈ ಡೆಪ್ತು 3 mm ಇರಬೇಕು, 3 mm ಕೊಡಿ. ರಿಟರ್ನ್ ಮಾಡಿ. ಓಕೆ, ಕಟೌಟನ್ನು ತೊಗೊಳ್ಳಿ. ಈ ಒಂದು ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಹಾಕಿ, ಸಿಮೆಟ್ರಿಕ್ ಎಕ್ಸ್ಟೆಂಡ್ ತೊಗೊಳ್ಳಿ, ಕ್ಲಿಕ್ ಮಾಡಿ, ಫಿನಿಶ್ ಮಾಡಿ. ಈ ರೀತಿಯಾಗಿ ಸೊ ನಾನು ಎಲ್ಲ ಸ್ಕೆಚಸನ್ನು ಹೈಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನಾವು ವಾಷರನ್ನು ಸಾಲಿಡ್ ಪಾರ್ಟಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಕಂಟ್ರೋಲ್ ಐಸೋಮೆಟ್ರಿಕ್ ವ್ಯೂ. ಸೊ ಐಸೋಮೆಟ್ರಿಕ್ ವ್ಯೂವಲ್ಲಿ ಈ ರೀತಿ ಇದೆ. ಫ್ರಂಟ್ ವ್ಯೂವಲ್ಲಿ ಕಂಟ್ರೋಲ್ F ಈ ರೀತಿಯಾಗಿದೆ. ಸೊ ಇಲ್ಲಿದ್ದು ಮ್ಯಾಚಿಂಗ್ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ ಎಡಿಷ್ನಲ್ ಲೈನ್ಸ್ ಇಲ್ಲೇ ಏನು ಕಾಣ್ತಿದೆಪ್ಪ ಅಂತಂದರೆ ಈ ಎಡ್ಜನ್ನು ಸ್ವಲ್ಪ ಅವರು ಚಾಂಫರ್ ಮಾಡಿದ್ದಾರೆ. ಅದರದ್ದು ಡೈಮೆನ್ಷನ್ ಎಷ್ಟಂತ ಕೊಟ್ಟಿಲ್ಲ ಚಾಂಫರ್ ಮಾಡೋದು. ಸೊ ಅದಕ್ಕೋಸ್ಕರ ಆ ರೀತಿ ಕಾಣ್ತಾ ಇದೆ. ಓಕೆ, ಸೊ ಅದನ್ನು ನಾವು ಮಾಡ್ತಾ ಇಲ್ಲ ಚಾಂಫರ್. ಟಾಪ್ ವ್ಯೂವಲ್ಲಿ ಕಂಟ್ರೋಲ್ T ಈ ರೀತಿಯಾಗಿದೆ. ಓಕೆ, ಸೊ ಈ ರೀತಿಯಾಗಿರುತ್ತೆ ಟಾಪ್ ವ್ಯೂವಲ್ಲಿ. ಓಕೆ, ನೆಕ್ಸ್ಟ್ ಈಗ ಕಂಟ್ರೋಲ್ I. ಸೊ ಇದನ್ನು ಕಲರ್ ಚೇಂಜ್ ಮಾಡಿದ್ರೆ ಗೋ ಟು ಪಾರ್ಟ್ ಪೇಂಟರ್ ಅಂಡರ್ ಫಾರ್ಮ್ಯಾಟ್. ಸೊ ಇಲ್ಲೇ ನಿಮಗೆ ಯಾವುದಾದ್ರೂ ಅನುಕೂಲ ಆಗುವಂಥ ಒಂದು ಕಲರನ್ನು ಚೂಸ್ ಮಾಡ್ಕೊಂಡು ಚೇಂಜ್ ಮಾಡ್ಬೋದು. ಓಕೆ, ಸೇವ್ ಮಾಡಿ, ಕ್ಲಿಕ್ ಓಕೆ. ಇದು 6th ಪಾರ್ಟ್ CSK ಸ್ಕ್ರೂ. ಸೇವ್. ಸೊ ಇದನ್ನು
ಇನ್ನೊಂದು ರೀತಿ ಯಾವ ರೀತಿ ಮಾಡೋದಂತ ನೋಡೋಣ ರೀ. ಕ್ಲಿಕ್ ಆನ್ ದಿ ಸಾಲಿಡ್ ಪಾರ್ಟ್, ಸ್ಕೆಚ್ ಆನ್ ದಿ ಫ್ರಂಟ್ ಪ್ಲೇನ್. ಸೊ ಇಲ್ಲೇ ಲೈನನ್ನು ತೊಗೊಳ್ಳಿ. ಓಕೆ, ಸೊ ಇಲ್ಲಿಂದ ಮಿಡ್ ಪಾಯಿಂಟಿಂದ ಟಾಪಲ್ಲಿ ಕ್ರಿಯೇಟ್ ಮಾಡ್ತೀನಿ. ಟೋಟಲ್ ಹೈಟ್ 30 mm ಇದೆ ಅಲ್ವಾ, 30 mm ಒಂದು ಲೈನನ್ನು ಕ್ರಿಯೇಟ್ ಮಾಡಿ. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ಈ ಕಡೆ ಟೋಟಲಾಗಿ ಎಷ್ಟಿದೆ, ಸಿಮೆಟ್ರಿಕ್ ಡಯಾಮೀಟರ್ 24 ಇದೆ. ಹಾಫ್ ಅಂತ ಅಂದರೆ 12 mm ಅಲ್ವಾ, 12 mm ಕ್ರಿಯೇಟ್ ಮಾಡಿ. ಓಕೆ, ನೆಕ್ಸ್ಟು ಇದನ್ನು ಎಂಡ್ ಮಾಡ್ತೀನಿ. ಮತ್ತೆ ಲೈನ್ ಕಮಾಂಡನ್ನು ತೊಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಎಂಡಲ್ಲಿ M12 ಇದೆ, ಅಂದರೆ ನಾಮಿನಲ್ ಡಯಾಮೀಟರ್ 12 ಡಿವೈಡ್ ಬೈ 2 ಅಂದರೆ 6 mm ಬರುತ್ತಲ್ವ ಲೆಂತು, 6 mm. ಮತ್ತು ಟಾಪಲ್ಲಿ ಹೋಗಿ, ಸೊ 30 - 6 ಅಂದರೆ ಇಲ್ಲಿಂದ ಇಲ್ಲಿಗೆ 24 mm ಇದೆ ಅಲ್ವಾ. ಸೊ 24ಅನ್ನು ಕ್ಲಿಕ್ ಮಾಡಿ ಇದನ್ನು ಈ ಪಾಯಿಂಟಿಗೆ ಕನೆಕ್ಟ್ ಮಾಡಿ ಈ ರೀತಿಯಾಗಿ. ಓಕೆ, ಸೊ ಈಗ ರಿಟರ್ನನ್ನು ಹೊಡಿರಿ. ಡೈಮೆನ್ಷನನ್ನು ಕೂಡ ನೀವು ಕೊಡ್ಬೋದು. ಆ್ಯಕ್ಚುಲಿ ಡೈಮೆನ್ಷನನ್ನು ಕೊಡಿ. ಇದು ಸಿಮೆಟ್ರಿಕ್ ಡಯಾಮೀಟ್ರ್ ತೊಗೊಂಡು ಇಲ್ಲಿಂದ ಈ ಎಡ್ಜಿಗೆ ಕೊಡಿ. ಸೊ ಇದು ಸಿಮೆಟ್ರಿಕ್ ಡಯಾಮೀಟರ್ 24 ಇದೆ. ಅಗೇನ್ ಸಿಮೆಟ್ರಿಕ್ ಡಯಾಮೀಟರ್ ಈ ಎಡ್ಜಿಂದ ಈ ಲೈನಿಗೆ. ಓಕೆ, ಸೊ 12 ಇದೆ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟಿದೆ ಅಂತ ಅಂದರೆ 20, ಇಲ್ಲಿಂದ ಇಲ್ಲಿಗೆ ಹೈಟು ಎಡಿಷ್ನಲ್ ಡೈಮೆನ್ಷನ್ 6 mm ಇದೆ. ಓಕೆ, ಸೊ ಹಾಗೆ ನಾವೇನಪ್ಪ ಅಂದರೆ ಈ ಚಾಂಫರ್ 0.1D ಇಲ್ಲೇ ಮಾಡ್ತಿರಪ್ಪ ಅಂದರೂ ಕೂಡ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಚಾಂಫರನ್ನು ತೊಗೊಳ್ಳಿ. ಓಕೆ, ಸೊ ಆ್ಯಂಗಲ್ 45 ಡಿಗ್ರಿ ಬೈ ಡಿಫಾಲ್ಟ್. ಸೆಟ್ ಬ್ಯಾಕನ್ನು 0.1D ತೊಗೊಳ್ಳಿ. 0.1 ಸ್ಟಾರ್ 12 ಅಂದರೆ 1.2 mm ಬರುತ್ತೆ. ಸೊ ಇದು ಕೂಡ 1.2 mm ಕೊಡಿ. ಓಕೆ, ಸೊ ಆ್ಯಂಗಲ್ 45 ಡಿಗ್ರಿ. ಸೊ ಈಗ ಈ ಲೈನು ಮತ್ತು ಈ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ. ಓಕೆ, ರಿಟರ್ನ್ ಮಾಡಿ. ನೆಕ್ಸ್ಟ್ ಟೇಕ್ ದಿ ರಿವಾಲ್ವ್ ಪ್ರೊಟ್ರೂಷನ್ ಕಮಾಂಡ್. ಈ ಒಂದು ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಕೊಡಿರಿ. ಇದೇ ಆ್ಯಕ್ಸಿಸ್ ಆಗಿ ಆ್ಯಕ್ಟ್ ಆಗುತ್ತೆ. ಆ್ಯಕ್ಸಸ್ಸನ್ನು ಸೆಲೆಕ್ಟ್ ಮಾಡಿ 360 ಡಿಗ್ರಿ ರೊಟೇಷನನ್ನು ಕೊಡಿ. ಓಕೆ, ಈ ರೀತಿಯಾಗಿ ಫಿನಿಶ್ ಮಾಡಿ. ನೆಕ್ಸ್ಟ್ ಥ್ರೆಡ್ ಕಮಾಂಡನ್ನು ತೊಗೊತಾ ಇದ್ದೀನಿ. ಸ್ಟ್ರೇಟ್ ಥ್ರೆಡ್, ಕ್ಲಿಕ್ ಓಕೆ. ಸಿಲಿಂಡರ್ ಸೆಲೆಕ್ಟ್ ಮಾಡಿ, ಇಲ್ಲಿಂದ ಟು ಸಿಲಿಂಡರ್ ಎಕ್ಸ್ಟೆಂಟ್, ಟೈಪ್ M12, ಫಿನಿಶ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಕೆಚ್ ಕಮಾಂಡ್ ತೊಗೊಳ್ಳಿ. ಸೊ ಒಂದು ಸೈಡ್ ಪ್ಲೇನಲ್ಲಿ ಅಥವಾ ಫ್ರಂಟ್ ಪ್ಲೇನಲ್ಲಿ ಯಾವುದಾದ್ರಲ್ಲೂ ಹಾಕೋಬೋದು. ಸೈಡ್ ಪ್ಲೇನಲ್ಲಿ ತೊಗೊತಿದ್ದೀನಿ ನಾನೀಗ. ರೆಕ್ಟ್ಯಾಂಗಲ್ ಕಮಾಂಡನ್ನು ತೊಗೊತಿದ್ದೀನಿ. ಈ ರೀತಿ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊಳ್ಳಿ. ಸ್ಮಾರ್ಟ್ ಕನೆಕ್ಟ್ ಕಮಾಂಡನ್ನು ತೊಗೊಂಡು ಈ ರೆಕ್ಟ್ಯಾಂಗಲ್ ಮಿಡ್ ಪಾಯಿಂಟನ್ನು ಈ ಲೈನಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಇದ್ರ ವಿಡ್ತನ್ನು 2 mm ಕೊಡ್ತಾಯಿದ್ದೀನಿ. ಹಾಗೆ ಇಲ್ಲಿಂದ ಇದ್ರ ಹೈಟನ್ನು ಓಕೆ 3 mm ಕೂಡ ಕೊಡ್ತಾಯಿದ್ದೀನಿ. ರಿಟರ್ನ್ ಹೊಡಿರಿ. ಕಟ್ಔಟ್ ಕಮಾಂಡನ್ನು ತೊಗೊಳ್ಳಿ. ಈ ಒಂದು ರೆಕ್ಟ್ಯಾಂಗಲನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ತೊಗೊಳ್ಳಿ. ಕ್ಲಿಕ್ ಆನ್ ದಿ ಸಿಮೆಟ್ರಿಕ್ ಎಕ್ಸ್ಟೆಂಟ್, ಕ್ಲಿಕ್ ಮಾಡಿ, ಫಿನಿಶ್. ರೈಟ್ ಕ್ಲಿಕ್ ಹೊಡೆದು ಹೈಡ್ ಆಲ್ ಸ್ಕೆಚಸ್. ಸೊ ಈ ರೀತಿಯಾಗೂ ಕೂಡ ನಾವು ಈ ಮಾಡಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಕಲರ್ ಚೇಂಜ್ ಮಾಡಿಬಿಟ್ಟು. ಸೊ ದೆನ್ ಯು ಕ್ಯಾನ್ ಸೇವ್ ದಿಸ್ ಫೈಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 7th ಪಾರ್ಟ್ ಟಾಮಿ ಬಾರ್ ಯಾವ ರೀತಿ ಮಾಡೋದಂತ ನೋಡೋಣ. ಥ್ಯಾಂಕ್ ಯು.